ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಮತ್ತೊಂದು ಥರದ ಸೀರೆಯನ್ನು ಉಡಿಸುವಂತಹ ವರಮಹಾಲಕ್ಷ್ಮಿ ವಿಡಿಯೋವನ್ನು ನಾನು ಹಾಕ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿಯ ಸಂಪೂರ್ಣ ಪೂಜೆ ಮಾಡುವ ಸಂಪೂರ್ಣ ವಿಧಾನ ಅಂತ ಒಂದು ವಿಡಿಯೋವನ್ನು ಬಿಟ್ಟಿದ್ದೆ. ಆ ವಿಡಿಯೋವನ್ನು ನೋಡಿ ಒಬ್ಬರು ಕಮೆಂಟ್ ಹಾಕಿದರು, ಬ್ಲೂ ಕಲರ್ ಸೀರೆಯನ್ನು ಉಡಿಸಬಹುದಾ ಮೇಡಮ್ ಅಂತ ಕೇಳಿದ್ದೀರಾ. ಉಡಿಸ್ಬಹುದು ರೀ, ಆದರೆ ಕಪ್ಪು ಕಲರ್ ಬಿಟ್ಟು ಉಳಿದಿದ್ದೆಲ್ಲ ಕಲರನ್ನು ಉಡಿಸ್ಬಹುದು. ಆದರೆ ನೀವು ಯಾವ ಟೈಮಿಗೆ ಪೂಜೆ ಮಾಡ್ತೀರಲ್ಲ ಆ ಟೈಮಿಗೆ ಆ ವರ್ಷಕ್ಕೆ ಒಂದು ಕಲರ್ ಅಂತಂದು ಪುರೋಹಿತರು ತಿಳಿಸ್ಕೊಡ್ತಾರೆ. ನೀವು ಪೂಜೆ ಮಾಡುವ ಟೈಮಿಗೆ ಬೆಳಗ್ಗೆ ಆದರೆ ಹಸಿರು ಮತ್ತು ನವಿಲು ಕಲರಿನ ಸೀರೆಯನ್ನು ಉಡಿಸ್ಬೋದು. ಸಂಜೆ ಆದರೆ ಕೆಂಪು ಅಥವಾ ರಾಣಿ ಕಲರ್ ಸೀರೆಯನ್ನು ಉಡಿಸ್ಬೋದು ಅಂತ ಪುರೋಹಿತರು ಹೇಳಿದ್ದಾರೆ. ನಾನು ವಿಡಿಯೋದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದೀನಿ. ನೀವು ಯಾವ ಟೈಮಿಗೆ ಪೂಜೆ ಮಾಡ್ತೀರಾ ಆ ಟೈಮಿಗೆ ಬಣ್ಣವನ್ನು ಪುರೋಹಿತರು ಯಾವುದನ್ನು ತಿಳಿಸಿರ್ತಾರೆ ಆ ಸೀರೆಯನ್ನು ಉಡಿಸ್ಬಹುದು. ಇಲ್ಲಾಂದರೆ ನಿಮಗಿಷ್ಟ ಬಂದ ಸೀರೆಯನ್ನಾದರೂ ಉಡಿಸ್ಬಹುದು. ನಿಮಗೆ ಈ ರೀತಿ ನೀರಿಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಅನಿಸಿದರೆ ನೀವು ಒಂದು 5-6 ನೀರಿಗೆ ಮಾಡಿ ಬಟ್ಟೆ ಕ್ಲಿಪ್ಪಿನಿಂದ ಸೆಕ್ಯೂರ್ ಮಾಡಿಕೊಂಡು ಮತ್ತೆ ನೀರಿಗೆಗಳನ್ನು ಸಹ ಮಾಡ್ಬೋದು. ನಂದಿಲ್ಲಿ ನೀರಿಗೆ ಮಾಡಿದ್ದು ಮುಗೀತು. ಈಗ ನಾನು ಪಲ್ಲು ಕಡೆಗೆ 3ರಿಂದ 4 ಚಿಕ್ಕ ಚಿಕ್ಕದಾಗಿ ನೆರಿಗೆಗಳನ್ನು ಮಾಡ್ತಾ ಇದ್ದೀನಿ. ನೀವು ಬಟ್ಟೆ ಕ್ಲಿಪ್ಪಿಂದಾದರೂ ಸೆಕ್ಯೂರ್ ಮಾಡ್ಬೋದು, ಸೀರೆ ಸೇಫ್ಟಿ ಪಿನ್ನಿಂದಾದರೂ ಸೆಕ್ಯೂರ್ ಮಾಡ್ಬೋದು. ನೋಡ್ರಿ, ಇಲ್ಲಿ ನಾನು 4 ಫ್ರಿಲ್ಲನ್ನು ಮಾಡಿಕೊಂಡು ಈಗ ಸೀರೆ ಕ್ಲಿಪ್ಪಿಂದ ಅದನ್ನು ಸೆಕ್ಯೂರ್ ಮಾಡಿಕೊಂಡು ಇದನ್ನು ಮಡಚಿ ಎತ್ತಿಡ್ತಾ ಇದ್ದೀನಿ. ಈಗ ಟೇಬಲನ್ನು ಇಟ್ಟು ಟೇಬಲ್ ಮೇಲೆ ಬಿಳಿ ಬಟ್ಟೆ ಇಟ್ಟು ಅದ್ರ ಮೇಲೆ ಅಕ್ಕಿ ತುಂಬಿದ ಒಂದು ಪ್ಲೇಟನ್ನು ಇಡ್ತಾ ಇದ್ದೀನಿ. ಅದರಲ್ಲಿ ಸ್ವಸ್ತಿಕ್ ಅಂತ ರಂಗೋಲಿಯನ್ನು ಹಾಕಿದ್ದೀನಿ. ಈಗ ಒಂದು ಬಿಂದಿಗೆಯನ್ನು ಇಟ್ಟು ಅದರ ಮೇಲೆ ಮತ್ತೊಂದು ಚಿಕ್ಕದಾಗಿರೋ ಬಿಂದಿಗೆಯನ್ನು ಸಹ ಇಡ್ತಾ ಇದ್ದೀನಿ. ಈಗ ನಾನು ಈ ರೀತಿ ಒಂದು ಟ್ಯಾಗ್ನಿಂದ ಒಂದು ಕಸಿಯನ್ನು ತಗೊಂಡು ಈ ರೀತಿ ನೆರಿಗೆಗಳನ್ನು ಫೋಲ್ಡ್ ಮಾಡಿ, ಮೇಲ್ಭಾಗದ ನೆರಿಗೆಗಳನ್ನು ಫೋಲ್ಡ್ ಮಾಡಿ ಬಿಂದಿಗೆಯ ಕಂಠಕ್ಕೆ ಲೂಸಾಗಿ ಗಂಟು ಹಾಕ್ಕೊಳ್ಳಿ. ನೆರಿಗೆಗಳನ್ನೆಲ್ಲ ಬಿಡಿಸ್ಕೊಂಡು ಜೋಡಿಸ್ಕೊಂಡು ಆದಮೇಲೆ ನೀವು ನಾಟನ್ನು ಟೈಟ್ ಮಾಡ್ಕೊಳ್ಳಿ. ನಾನು ವಿ ಶೇಪಲ್ಲಿ ಸೆರಗನ್ನು ಹಾಕಿದ್ದೀನಿ. ಈಗ ಇದಕ್ಕೆ ಗುಂಡು ಪಿನ್ನಿನ ಸಹಾಯದಿಂದ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಹತ್ರ ಬ್ಲೌಸ್ ಪೀಸ್ ಇಲ್ಲಪ್ಪ, ನಾವು ಬ್ಲೌಸ್ ಪೀಸ್ ಕಟ್ ಮಾಡಲ್ಲ ಅನ್ನೋರು ಈ ಥರ ಸೀರೆಯನ್ನು ಉಡಿಸ್ಬೋದು. ಯಾಕಂದರೆ ಈ ಥರ ಸೀರೆಯನ್ನು ಉಡಿಸಿದಾಗ ಮೇಲಿನ ಬಿಂದಿಗೆ ಪೂರ್ತಿ ಲಾಕ್ ಆಗಿಬಿಡುತ್ತೆ, ಎಲ್ಲೂ ಬಿಂದಿಗೆ ಕಾಣಲ್ಲ. ನಾನಿಲ್ಲಿ ಲೇಸನ್ನು ಕಟ್ಟಿ ಸೊಂಟಕ್ಕೆ ಡಾಬನ್ನು ಮಾಡಿದ್ದೀನಿ. ಈಗ ನೆರಿಗೆಗಳನ್ನು ಜೋಡಿಸ್ಕೋತಾ ಇದ್ದೀನಿ. ನೀಟಾಗಿ ಒಂದು ಸಾರಿ ನೆರಿಗೆಗಳನ್ನು ಈಗ ಬಿಂದಿಗೆಗೆ ಕಳ್ಸೋಕ್ಕೆ ಒಂದು ಕಾಯಿಯನ್ನು ಇಟ್ಟು ಈಗ ಸರಗಳಿಂದ ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ನಾನಿಲ್ಲಿ 3 ಸರಗಳನ್ನು ಬಳಸಿ 3 ಸರಗಳಿಂದ ಅಲಂಕಾರವನ್ನು ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿಗೆ ಎಷ್ಟು ಒಡವೆಗಳಿಂದ ಅಲಂಕಾರ ಮಾಡಿದ್ರೂ ಕಡಿಮೆನೇ. ಈಗ ಸರಗಳನ್ನು ಹಾಕಿದ್ದು ಮುಗೀತು. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ನಾನು ಮುಖಪದ್ಮವನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮುಖಪದ್ಮ ನಿಮಗೆ ಮೇಲಕ್ಕೆ ನೋಡ್ತಾ ಐತೆ ಅನ್ನೋ ಥರ ಅನಿಸಿದರೆ ನೀವು ಕಾಯಿ ಮತ್ತು ಮುಖದ ಮಧ್ಯೆ ಒಂದು ಏನಾದರೂ ಬಟ್ಟೆಯನ್ನು ಫೋಲ್ಡ್ ಮಾಡಿ ಇಟ್ಟರೆ ಅದು ಮುಖ ಕರೆಕ್ಟಾಗಿ ಕೂಡುತ್ತೆ. ಈಗ ನಾನು ಜಡೆ ಬಿಲ್ಲೆಯನ್ನು ಹಾಕಿ